ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಕರಪ್ಷನ್ ನಲ್ಲಿ ನಂಬರ್ 1 ಅನ್ನುವಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಪ್ರತಿಪಕ್ಷ ಬಿಜೆಪಿ ಮುಗಿಬಿದ್ದಿದೆ. ಆಮೇಲೆ ಬಸವರಾಜ ರಾಯರೆಡ್ಡಿ ಅವರನ್ನ ಮತ್ತೆ ಮತ್ತೆ ಕೇಳಿದಾಗ ಅವರದನ್ನ ಸಮರ್ಥಿಸಿಕೊಂಡ್ರು. ಎಸ್, ನಾನು ಹೇಳ್ತಾ ಇರೋದು ನಿಜ, ಕರ್ನಾಟಕ ಕರಪ್ಷನ್ ನಲ್ಲಿ ನಂಬರ್ 1 ಇದೆ. ಹಾಗಿದ್ರೆ ಇದು ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ಗೆ ಮುಜುಗರ ತರೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಉದ್ಭವ ಆಗಬಹುದು. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೆಲವು ಆಪ್ತರ ಪೈಕಿ ಒಬ್ಬರು ರಮೇಶ್ ಕುಮಾರ್, ಈ ಬಾರಿ ಸೋತಿದ್ದಾರೆ, ಮಾಜಿ ಸ್ಪೀಕರ್. ಇನ್ನೊಬ್ರು BR ಪಾಟೀಲ್, ಇನ್ನೊಬ್ರು ಬಸವರಾಜ ರಾಯರೆಡ್ಡಿ. ಬಸವರಾಜ ರಾಯರೆಡ್ಡಿ ವೆರಿ ಕ್ಲೆವರ್. ಅವರ ಇಂಗ್ಲಿಷ್ ಪಾಂಡಿತ್ಯ ಮತ್ತೊಂದು ಇದೆಲ್ಲ ನೋಡಿ ಅವರನ್ನ ಮೊದಲಿಗೆ ಡೆಲ್ಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ನೇಮಕ ಮಾಡಲಾಗಿತ್ತು. ಈಗ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಅದರ ಜೊತೆಗೆ ಬಹಳ ಗಂಭೀರವಾಗಿ ಇಡೀ ಕರ್ನಾಟಕ, ಇಡೀ ರಾಜಕಾರಣಿಗಳು ಚರ್ಚೆ ಮಾಡಬೇಕಾದಂತ ವಿಚಾರ. ಮಾತಿಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತ ಹೇಳುವಂತ ರಾಜಕಾರಣಿಗಳು ಕೂಡ ಇದನ್ನು ನೋಡಬೇಕು. ಇದರ ಜೊತೆಗೆ ಮುಡಾದಿಂದ ಹೇಗೂ ಬಚಾವಾದೆಪ್ಪ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ರೆ 500 ಕೋಟಿಯ ಕಿಕ್ ಬ್ಯಾಕ್, ಅದು ಕೂಡ ಗಣಿ ಹಗರಣದಲ್ಲಿ. ಏನದು ಗಣಿ ಹಗರಣ? 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರಂತೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ರಾಜ್ಯಪಾಲರ ಬಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕೂಲಂಕಷವಾಗಿ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಕಾನೂನು ವಿಭಾಗಕ್ಕೆ ಅದನ್ನು ಕಳಿಸಿದ್ದಾರೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೆ ಡವಡವ. ಇನ್ನೊಂದು ವಿಚಾರ ಕೇಳಿ, ಬಹಳ ಮಜಾ ಇದೆ. ಈ ಕೂಲಿಗಾಗಿ ಕಾಳು ಯೋಜನೆ, ಮನ್ರೇಗಾ ಇದೆಯಲ್ವಾ, ಯಾವುದದು? ಇಲ್ಲಿ ಏನು ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಕೆಲಸ ಮಾಡಿ ಕೂಲಿ ಪಡೀತಾರೆ. ಅಲ್ಲಿ ಯಾರ್ಯಾರಿಗ ಗಂಡಸರಿಗೆಲ್ಲ ಸೀರೆ ಹೊಡಿಸಿಬಿಟ್ಟು ಫೋಟೋ ತೆಗೆದು ದುಡ್ಡು ಹೊಡೆದಿದ್ದಾರೆ. ಈ ಬಸವರಾಜ ರಾಯರೆಡ್ಡಿ ಹೇಳೋದಕ್ಕೂ ಕಲ್ಯಾಣ ಕರ್ನಾಟಕದಲ್ಲಿ ಇಂಥದ್ದು ಆಗ್ತಾ ಇರೋದಕ್ಕೂ ಒಂದಕ್ಕೊಂದು ಖಂಡಿತವಾಗ್ಲೂ ಸಂಬಂಧ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆಯಂತೆ ಕರಪ್ಷನ್, ಲೂಟಿಯಲ್ಲಿ ಕರ್ನಾಟಕವೇ ನಂಬರ್ 1 ಅಂತೆ. ರಾಯರೆಡ್ಡಿ ಮಾತಿನಿಂದ ಕಾಂಗ್ರೆಸ್ನೊಳಗೆ ಟೆನ್ಷನ್. ರಾಜ್ಯದಲ್ಲಿ ಗಣಿ ಹಗರಣದ್ದೇ ಸದ್ದು. 500 ಕೋಟಿ ಕಿಕ್ ಬ್ಯಾಕ್ ಪಡೆದ್ರ ಸಿದ್ದು. ಸಿಎಂಗೆ ರಾಜ್ಯಪಾಲರು ಕೊಡ್ತಾರ ಗುದ್ದು. ಅಮೃತ ಯೋಜನೆಯಲ್ಲೂ ಕೋಟಿ ಲೂಟಿ. 3 ಕಾಂಗ್ರೆಸ್ಸಿಗರ ಜೇಬು ಸೇರಿತ ಕೋಟಿ ರೂಪಾಯಿ. ಭೈರತಿ, ರಹೀಂ ಖಾನ್, ವಿನಯ್ ಕುಲಕರ್ಣಿಗೆ ಭೀತಿ. ದೇಶದ ಜನತೆಗೆ ಒಂದು ಗುಡ್ ನ್ಯೂಸ್. ರೆಪೋ ದರ ಕಡಿತದಿಂದ ಇಎಂಐ ಕಡಿತ ಫಿಕ್ಸ್. ಆರ್ಬಿಐ ನಡೆಯಿಂದ ಗೃಹ ವಾಹನ ಸಾಲಗಾರರು ಸ್ವಲ್ಪ ಮಟ್ಟಿಗೆ ಖುಷ್. ಭಾರತಕ್ಕೆ ಬರ್ತಾ ಇದ್ದಾನೆ ಪ್ರಳಯಾಂತಕ ತಹೌರ್ ರಾಣಾ. ಹಸ್ತಾಂತರ ಪ್ರಕ್ರಿಯೆ ಪೂರ್ಣ. ಮಧ್ಯರಾತ್ರಿ 2:30ಕ್ಕೆ ದೆಹಲಿಗೆ ಆಗಮನ.